ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನೆಲ್. ನಾನು ಸುಷ್ಮಾ. ಬನ್ನಿ, ಇವಾಗ ಸಮ್ಮರ್ ಸೀಸನ್ ನಡೀತಾ ಇದೆಯಲ್ವಾ, ಅದಕ್ಕೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋಣ ಬನ್ನಿ ಫ್ರೆಂಡ್. ನೋಡಿ, ನಾನು ಒಂದು ಕಲ್ಲಂಗಡಿ ಹಣ್ಣನ್ನು ಚಿಕ್ಕದು ಕಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ತಗೊಂಡಿದ್ದೀನಿ. ಹಾಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ, ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ. ನೋಡಿ, ಐಸ್ ಕ್ಯೂಬ್ ತಗೊಂಡಿದ್ದೀನಿ ನಾನು. ನೋಡಿ, ಐಸ್ ಕ್ಯೂಬ್ ಇಲ್ಲ ಅಂದರೆ ನೀವು ಕೋಲ್ಡ್ ವಾಟರ್ ಕೂಡ ಹಾಕೋಬೋದು. ಮಿಕ್ಸಿ ಜಾರ್ಗೆ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಳ್ಳೋಣ. ನೋಡಿ, ಮಕ್ಕಳಿಗೆ ರಜೆ ಎಲ್ಲ ಇದೆ, ಸಮ್ಮರ್ ಸೀಸನ್ ಅಲ್ವಾ, ಮನೆಯಲ್ಲೇ ಇರ್ತಾರೆ. ಈ ಥರ ಜ್ಯೂಸ್ ಮಾಡಿಕೊಡಿ, ಕೂಲಾಗಿರ್ತಾರೆ, ಬಿಸಿಲಲ್ಲಿ ಓಡಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಎಲ್ಲರೂ ಆದಷ್ಟು ತಂಪು ಹಣ್ಣುಗಳನ್ನೆಲ್ಲ ತಿನ್ನೋಣ, ಮತ್ತು ಜ್ಯೂಸ್ಗಳನ್ನೆಲ್ಲ ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ. ಆಚೆ ಕಡೆಯಿಂದ ಎಲ್ಲ ತರೋದು ಬೇಡ. ನೋಡಿ, ಇವಾಗ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಹೋಳು ನಿಂಬೆಹಣ್ಣನ್ನು ನಾನು ಹಿಂಡ್ಕೋತಾ ಇದ್ದೀನಿ ಇದರಲ್ಲೇ. ನೋಡಿ, ನೀವು ರುಬ್ಬಿದ ಮೇಲೆ ಕೂಡ ಆದರೂ ಹಾಕೋಬೋದು, ಇವಾಗೂ ಕೂಡ ಹಾಕೋಬೋದು. ನೋಡಿ, ನಾನಿಲ್ಲಿ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ. ನಾನಿವಾಗ ಸಕ್ಕರೆ ಆ್ಯಡ್ ಮಾಡ್ಕೊಂಡಿಲ್ಲ, ನೀವು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಲಾಸ್ಟಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊತೀನಿ. ನೋಡಿ, ಇದನ್ನು ರುಬ್ಕೊಂಬಂದಿದ್ದೀವಿ ನುಣ್ಣಗೆ. ಅದನ್ನು ಸೋಸ್ಕೊಳ್ಳೋಣ. ಬೀಜ ಏನಾದರೂ ಇದ್ದರೆ ಹೋಗುತ್ತೆ ಅಂತ. ಬೀಜ ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲ, ಆರೋಗ್ಯಕ್ಕೆ ಬೀಜ ಕೂಡ ಒಳ್ಳೆಯದು. ನೋಡಿ, ನೀವು ಸೋಸ್ಕೊಳ್ಳೋದು ಬೇಡ ಅಂದರೂ ಕೂಡ ಹಾಗೆ ಕೂಡ ಕುಡಿಬೋದು. ನೋಡಿ, ನಾನು ಚೆನ್ನಾಗಿ ಒಂದು ಬೌಲ್ಗೆ ಸೋಸ್ಕೋತಾ ಇದ್ದೀನಿ. ಮೇಲ್ಗಡೆ ಬೀಜ ಮತ್ತು ಸಿಪ್ಪೆ ಏನಾದರೂ ಇದ್ದರೆ ಇರುತ್ತೆ, ಅದೇ ಥರ. ನೋಡಿ, ಈ ಥರ ನಾನು ನೀರು ಹಾಕ್ಕೊಂಡು, ಮತ್ತೆ ನಮಗೆ ಎಷ್ಟು ತೆಳುವಾಗಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀವು ಆದಷ್ಟು ಇದು ತೆಳುವಾಗಿಯೇ ಇರಬೇಕು, ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಮತ್ತೆ 1-2 ಗ್ಲಾಸ್ ನಾನು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಒಂದು 4 ಗ್ಲಾಸ್ ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೀವು ಮಾಡ್ಕೋಬೋದು. ಪುದೀನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಪುದೀನ ಹಾಕಿದ್ದೀನಿ. ನೋಡಿ, ಎಲ್ಲ ಸೋಸ್ಕೊಂಡಿದ್ದೀನಿ. ನೋಡಿ, ಅದು ಮೇಲ್ಗಡೆದು ಬೀಜ ಎಲ್ಲ ಹಾಗೆ ಇದೆ. ಇದನ್ನು ನಾವು ವೇಸ್ಟು ತೆಗೆದುಬಿಡೋಣ. ನೋಡಿ, ಸೂಪರ್ ಅಲ್ವಾ? ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವೀಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ನಾನಿಲ್ಲಿ ಲಾಸ್ಟಲ್ಲಿ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಸ್ವೀಟು ಜಾಸ್ತಿ ತಿನ್ನೋರು ನಿಮ್ಗೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನೊಂದಿಲ್ಲಿ 6 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ರುಬ್ಬೋಕ್ಕಾದರೂ ಹಾಕ್ಕೋಬೋದು, ಇವಾಗ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಐಸ್ ಕ್ಯೂಬ್ ಬೇಡ ಅನ್ನೋರು ಹಾಗೆ ಕೂಡ ಕುಡಿಬೋದು. ಕಲ್ಲಂಗಡಿ ಹಣ್ಣು ಕೂಲಾಗಿಯೇ ತಂಪಾಗಿಯೇ ಇರುತ್ತೆ. ನೋಡಿ, ಇವಾಗ ನಾನು ಗ್ಲಾಸ್ ತಗೊಂಡಿದ್ದೀನಿ, ಗ್ಲಾಸ್ಗೆ ಐಸ್ ಕ್ಯೂಬನ್ನ ಹಾಕೋತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಐಸ್ ಕ್ಯೂಬನ್ನ ಹಾಕ್ಕೊಳ್ಳಿ. ನೋಡಿ, 3 ಗ್ಲಾಸ್ಗೂ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಜ್ಯೂಸ್ ಹಾಕ್ಕೊತೀನಿ. ನೋಡಿ, ಕಲ್ಲಂಗಡಿ ಹಣ್ಣು ಸ್ವೀಟಾಗೇ ಇರುತ್ತೆ. ನೀವು ಸಕ್ಕರೆನ ಸ್ವಲ್ಪ ಕೂಡ ಸೇರಿಸ್ಕೋಬೋದು, ಸೇರಿಸ್ಕೊಳ್ಳದೆ ಇದ್ದರೂ ಕೂಡ ಪರವಾಗಿಲ್ಲ, ಹಾಗೆ ಕೂಡ ಕುಡಿಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್, ನಾನಿವಾಗ 3 ಗ್ಲಾಸಿಗೆ ಹಾಕೋತಾ ಇದ್ದೀನಿ. ಇನ್ನೂ 1 ಗ್ಲಾಸ್ ಇದೆ. ಟೋಟಲಾಗಿ ನಾನು 4 ಗ್ಲಾಸಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್. ನೋಡಿ, ಮೇಲೆ ಗಾರ್ಲಿಸಿಗೆ ಪುದೀನ ಸೊಪ್ಪನ್ನು ಇಡ್ತಾ ಇದ್ದೀನಿ. ವಾವ್, ಸೂಪರ್ ಅಲ್ವಾ ಫ್ರೆಂಡ್? ನೋಡೋಕ್ಕೆ ಎಷ್ಟು ಚೆಂದ ಕಾಣಿಸ್ತಾ ಇದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ, ದೇಹ ಕೂಡ ತಂಪಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.